ಈ ನಡುವೆ ಈ ಜಾತಿ ಸಮೀಕ್ಷೆಗೆ ತಡೆ ಕೋರಿ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು. ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ನಿಗದಿ ಮಾಡಿದೆ ಹೈಕೋರ್ಟ್. ಜಾತಿ ಸಮೀಕ್ಷೆಗೆ ತಡೆ ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ. ಸಮೀಕ್ಷೆಗೆ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಬೇಕಾ ಬೇಡವಾ? ಇವತ್ತು ಅರ್ಜಿ ವಿಚಾರಣೆ ನಡೆಸಿ ಆದೇಶವನ್ನು ಕೊಡುತ್ತೆ ಹೈಕೋರ್ಟ್. ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ನಿಗದಿ ಮಾಡಲಾಗಿದೆ. PIL ಸಲ್ಲಿಸಿದ್ರು. ರಾಜ್ಯ ಒಕ್ಕಲಿಗರ ಸಂಘ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇವರೆಲ್ಲರೂ ಕೂಡ ನಿನ್ನೆ ವಿಚಾರಣೆಯನ್ನು ಆಲಿಸಿದ್ದ ಪೀಠ ಇವತ್ತು ಮತ್ತೆ ವಿಚಾರಣೆಯನ್ನು ಆಲಿಸುತ್ತೆ. ಅವ್ರು ಹೇಳ್ತಾ ಇರೋದು ಅರ್ಜಿದಾರರು 108 ನ್ಯೂನ್ಯತೆಯಿಂದ ಕೂಡಿದೆ, ಯಾವುದಕ್ಕೂ ಕ್ಲಾರಿಟಿ ಕೊಡ್ತಾ ಇಲ್ಲ. ಇವರೆಲ್ಲನೂ ಕ್ಲಾರಿಟಿ ಕೊಟ್ಟ ಮೇಲೆ ಮಾಡಲಿ, ಸಮೀಕ್ಷೆನೇ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಈಗ ಅದಕ್ಕೆ BJP ನಿಯೋಗ ಹೋಗ್ಬಿಟ್ಟು ಆಯೋಗದ ಅಧ್ಯಕ್ಷರನ್ನು ಭೇಟಿಯಾಗಿದ್ದು. ಹಲವಾರು ಅನುಮಾನಗಳಿದೆ ನಮಗೆ, ಅದನ್ನೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಸಮೀಕ್ಷೆ ಮಾಡಿ. ಸರ್ಕಾರ ಮಾತ್ರ ಇಲ್ಲ, ಈ ದಸರಾ ರಾಜ್ಯದಲ್ಲೇ ಆಗಬೇಕು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ರಾಜ್ಯ ಒಕ್ಕಲಿಗರ ಸಂಘ, ಬ್ರಾಹ್ಮಣರ ಸಂಘ ಇವರ ವಾದ ಏನು ಕೋರ್ಟ್ನಲ್ಲಿ? ಯಾವ ಕಾರಣಕ್ಕೆ ತಡೆ ಕೋರಿದ್ದಾರೆ ಅಂತ? ಅರವಿಂದ್, ಪ್ರಮುಖವಾಗಿ ಇವತ್ತು ಅರ್ಜಿಯ ವಿಚಾರಣೆ ಬರ್ತಾ ಇದೆ. ಅರ್ಜಿ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇರೋಂಥದ್ದು ಏನಂದರೆ, ಇವರ ಪ್ರಮುಖ ಅಂಶ ಅಂದರೆ ಅರ್ಜಿಯನ್ನು PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕ್ತಂಥ ಪ್ರಮುಖ ಅಂಶ ಏನಂದರೆ, ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕ ವಿಚಾರಗಳಿಗೆ ನಾವು ಸಮೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನು ಮಾಡ್ತಾ ಇದೆ. 2011ರಲ್ಲಿ ನಡೆದಂಥ ಸಮೀಕ್ಷೆ ಏನಿತ್ತು ಅದನ್ನು ಸಂಪೂರ್ಣವಾಗಿ ಸೈಡ್ಗೆ ಹಾಕುವಂಥ ಕೆಲಸಗಳಾಗ್ತಾ ಇದ್ದಾವೆ. ಜೊತೆಗೆ 450 ಕೋಟಿ ಮತ್ತೆ ಹಣವನ್ನು ವ್ಯಯ ಮಾಡಿ ಮತ್ತೊಮ್ಮೆ ಸಮೀಕ್ಷೆಯನ್ನು ಮಾಡುವಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಇದು ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ವಿಚಾರಕ್ಕೆ ಸಮೀಕ್ಷೆ ಅಂತ ಹೇಳಿ ಇವರು ಜಾತಿ ಗಣತಿ ಮತ್ತು ಜನಗಣತಿ ಇದೆಲ್ಲಾನು ಕೂಡ ಮಾಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕಿರುವಂಥ ಅಧಿಕಾರ, ಅಂದರೆ ಜಾತಿ ಮತ್ತು ಜನಗಣತಿ ವಿಚಾರ ಏನಿದೆ ಕೇಂದ್ರ ಸರ್ಕಾರಕ್ಕಿರುವಂಥ ಅಧಿಕಾರ, ಅದನ್ನ ದುರ್ಬಳಕೆಯನ್ನು ಮಾಡಿಕೊಂಡು ರಾಜ್ಯ ಸರ್ಕಾರ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನೋದ್ರ ಬಗ್ಗೆ ಒಂದು ವಾದವನ್ನು ಕೂಡ ಮಂಡನೆಯನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ ನಿನ್ನೆಯಿಂದ ಈಗಾಗಲೇ ಜಾತಿ ಗಣತಿ ಜಾತಿ ಸಮೀಕ್ಷೆ ಏನಿದೆ ಆ ಸಮೀಕ್ಷೆ ಪ್ರಾರಂಭ ಆಗಿರುವಂಥದ್ದು. ಅಕ್ಟೋಬರ್ 6ನೇ ತಾರೀಕು ತನಕನೂ ಕೂಡ ಈ ಸಮೀಕ್ಷೆ ನಡೆಯುತ್ತೆ. 6ನೇ ತಾರೀಕಿನ ತನಕ ನಡೆಯುವಂಥ ಸಮೀಕ್ಷೆ ಏನಿದೆ ಆ ಸಂದರ್ಭದಲ್ಲಿ ಅದಕ್ಕೆ ಮಧ್ಯಂತರ ತಡೆಯನ್ನು ಕೊಡಬೇಕು. ಆ ರೀತಿಯಲ್ಲಿ ಡಾಟಾವನ್ನ ಕಲೆಕ್ಟನ್ನು ಮಾಡಿಬಿಟ್ರೆ ಅದನ್ನು ಸರ್ಕಾರಕ್ಕೆ ಮುಂದಿಡ್ತಾರೆ, ಸರ್ಕಾರ ಅದನ್ನು ಬಹಿರಂಗಪಡಿಸುವಂಥ ಕೆಲಸಗಳಾಗ್ತವೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಮಧ್ಯಂತರ ತಡೆಯನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿರುವಂಥದ್ದು. ಆದರೆ ಸರ್ಕಾರದ ಪರ ವಕೀಲರ ಅಭಿಷೇಕ್ ಮನು ಸಿಂಘ್ವಿ ಅಪಿಯರ್ ಆದಂಥ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು, 2011ರಲ್ಲಿ ನಡೆದಂಥ ಸಮೀಕ್ಷೆ ಏನಿತ್ತು ಸಮೀಕ್ಷೆಯನ್ನು ಅಪ್ಡೇಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಆ ಸಮೀಕ್ಷೆಯನ್ನು ಒಳಗೊಂಡಂತೆ ಈ ಸಮೀಕ್ಷೆಯ ಡಾಟಾವನ್ನು ದತ್ತಾಂಶಗಳೇನೈತೆ ದತ್ತಾಂಶಗಳನ್ನು ಕ್ರೋಢೀಕರಿಸ್ಕೊಳ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಎರಡು ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಲಯ ಇವತ್ತು ಮಧ್ಯಂತರ ತಡೆಯನ್ನು ಯಾವ ವಿಚಾರಕ್ಕೆ ಕೊಡಬೇಕು ಅಥವಾ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಮೆಟೀರಿಯಲ್ಸ್ ತೆಗೆದುಕೊಂಡು ಬಂದು ವಾದವನ್ನು ಮಂಡನೆ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಆ ಸೂಚನೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು 2:30ಕ್ಕೆ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಅರ್ಜಿ ವಿಚಾರಣೆಗೆ ಬರುವಂಥ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳನ್ನು ಮುಂದಿಡ್ತಾರೆ, ಜೊತೆಗೆ ಅವರ ಲಿಖಿತ ವಾದಗಳೇನಿರ್ತವೆ ಮತ್ತು ಅಲ್ಲಿಯ ವಾದಗಳನ್ನು ಯಾವ ರೀತಿಯಲ್ಲಿ ಮಂಡಿಸ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿದ್ದಾವೆ. ಯಾಕಂದರೆ ಸರ್ಕಾರ ಈಗಾಗಲೇ ಸಮೀಕ್ಷೆಯನ್ನು ಮಾಡ್ತಾ ಇರುವಂಥ ಕಾಲಮ್ ಏನಿತ್ತು ಆ ಕಾಲಮ್ನಲ್ಲಿ ಆಧಾರ್ ಸಂಖ್ಯೆ ಇರ್ಬೋದು, ಅದಾದ ನಂತರ ಧರ್ಮ, ಜಾತಿ, ಉಪಜಾತಿ ಈ ಎಲ್ಲ ಕಾಲಮ್ಗಳು ಕೂಡ ಇರುವಂಥದ್ದು. ಅದನ್ನು ಯಾವ ರೀತಿಯಲ್ಲಿ ಅರ್ಜಿದಾರರು ಕೋರ್ಟ್ನ ಗಮನಕ್ಕೆ ತರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. 2:30ಕ್ಕೆ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ಮತ್ತು ರಾಜ್ಯ ಸರ್ಕಾರದಿಂದ ಯಾವ ಸ್ಪಷ್ಟನೆಗಳನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ರೈಟ್ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಇವತ್ತೇ ಏನಾದರೂ ಆದೇಶ ಪ್ರಕಟವಾಗುತ್ತಾ? ಯಾಕಂದರೆ ಈಗಾಗಲೇ ಸಮೀಕ್ಷೆ ಶುರುವಾಗಿ ಇವತ್ತು 2ನೇ ದಿನ. ಆರಂಭದಲ್ಲೇ ಕೊಡ್ತಾರಾ ಇಲ್ವಾ, ಏನಾಗುತ್ತೆ ಅಂತ ನೋಡೋಣ.